ವೆಲ್ಕಮ್ ಟು ಮಲೆನಾಡು ಲಾಗ್ಸ್ ಚಾನೆಲ್. ತುಂಬಾ ದಿನ ಆಯಿತು ಈ ಆಫೀಸ್ ಪ್ರೆಷರಲ್ಲಿ, ವರ್ಕಲ್ಲಿ ನಂದು ಫೇಸ್ ಕಡೆ ಆಗಲಿ ಪೆಡಿಕ್ಯೂರ್ ಮೆನಿಕ್ಯೂರ್ ಇದ್ಯಾವ್ದ್ರ ಕಡೆಯೂ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಹೇಗೂ ಪಿ ಜಿ ಫ್ರೀ ಇದ್ದೆ ನಾನು. ಹಾಗಾಗಿಬಿಟ್ಟು ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಮ್ಮೇಡ್ ಅಂದರೆ ಲೈಕ್ ನಮಗೆ ಮನೆಯಲ್ಲಿ ಸಿಗೋವಂಥ ಇಂಗ್ರೀಡಿಯೆಂಟ್ಸಲ್ಲೇ ಯಾವ ಥರ ಪೆಡಿಕ್ಯೂರ್ನ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು, ಅದೇ ಥರ ನನ್ನ ಸ್ಕಿನ್ ಕೂಡ ತುಂಬಾ ಟ್ಯಾನ್ ಆಗಿತ್ತು, ಪಿಂಪಲ್ಸ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಸ್ಕ್ರಬ್ ಮಾಡ್ಕೊತಾ ಇದ್ದೀನಿ ನಾನು. ಪೆಡಿಕ್ಯೂರ್ ಜೊತೆಗೆ ಸ್ಕ್ರಬ್ ಹೇಗೆ ಮಾಡ್ಕೊಳ್ತಾ ಇದ್ದೀನಿ ನಾನು ಈಜಿಲೇ ಕುತ್ಕೊಂಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ತೋರಿಸ್ಕೊತಾ ಇದ್ದೀನಿ. ಅಷ್ಟೆಲ್ಲ ಮುಗಿಸ್ಕೊಂಡು ಪಿ ಜಿಗೆ ರಿಟರ್ನ್ ಬಂದ್ವಿ. ಸಡನ್ ಆಯಿತು, ನನ್ನ ಕಾಲು ನೋಡ್ಕೊತೀನಿ, ತುಂಬ ದಿನ ಆಯಿತು. ಇವನ್ ನೈಲ್ಸ್ ಕೂಡ ಕಟ್ ಮಾಡಿರಲಿಲ್ಲ, ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗಿರಲಿಲ್ಲ. ಸೊ ಪೆಡಿಕ್ಯೂರ್ ಮಾಡ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಇವಾಗ ಹೋಮ್ ಮೇಡ್ ಪೆಡಿಕ್ಯೂರ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ನಾನು ಹೋಮ್ ಮೇಡ್ ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಪೆಡಿಕ್ಯೂರ್ಗೆ. ಸೊ ಅದನ್ನೆಲ್ಲ ಹಾಕಿ ಒಂದು ಬಕೆಟಲ್ಲಿ ಉಗುರು ಬೆಚ್ಚಗಿರೋ ನೀರು ತೊಗೊಂಡಿದ್ದೀನಿ. ಅದಕ್ಕೆ ಇವಾಗ ಅರ್ಧ ಕಟ್ ಮಾಡಿರೋ ಲೆಮನ್ ಹಾಕ್ಕೊಳ್ತಾ ಇದ್ದೀನಿ. ಯಾವ ಶಾಂಪು ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಲಾರಿಯಲ್ ಶಾಂಪೂನ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ 1 ಸ್ಪೂನಷ್ಟು ಶಾಂಪೂನ ಹಾಕ್ಕೊಳ್ತಾ ಇದ್ದೀನಿ ನೀರಿಗೆ. 1/2 ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ನಾನು ಉಗುರು ಬೆಚ್ಚಗಿರೋ ನೀರಿಗೆ. ಬೇಕಿಂಗ್ ಸೋಡಾ ಇಲ್ಲಿ ತುಂಬಾ ಇಂಪಾರ್ಟೆಂಟು. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾವು ಪ್ಯಾಕಿಗೆ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀವಿ ಇವಾಗಲೇ. ಸೊ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ, ಪ್ಲಸ್ ಟರ್ಮರಿಕ್ ಪೌಡರ್ನ ತೊಗೊಂಡಿದ್ದೀವಿ. ಅದಾದ ನಂತರ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾನ ಹಾಕ್ತಾಯಿದ್ದೀವಿ. ಅರ್ಧ ಸ್ಪೂನ್ ಆಲ್ರೆಡಿ ನಾವು ಅಲ್ಲಿ ಹಾಕ್ಕೊಂಡಿದ್ದೀವಿ, ಮತ್ತು ಇದಕ್ಕೊಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಅದಾದ ನಂತರ ರೋಸ್ ವಾಟರ್ನ ಮಿಕ್ಸಿಂಗಿಗೆ ಯೂಸ್ ಮಾಡ್ತಾಯಿದ್ದೀವಿ. ಜೊತೆಗೆ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡಿದ್ಮೇಲೆ ಈ ಕನ್ಸಿಸ್ಟೆನ್ಸಿಲಿ ಪ್ಯಾಕ್ ರೆಡಿ ಮಾಡ್ಕೊಬೇಕು. ಆಮೇಲೆ ಒಂದು 10 ಮಿನಿಟ್ಸ್ ಇದನ್ನ ಹಾಗೆ ಬಿಡಬೇಕು, ಆಮೇಲೆ ಅಪ್ಲೈ ಮಾಡಬೇಕು. ಸೊ ಇವಾಗ ಫಸ್ಟು ನಾವು ಕಾಲನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ನೇಲ್ಸ್ ಎಲ್ಲ ಕಟ್ ಮಾಡ್ಕೊಂಡು ಬರೋಣ. ಅದಾದ ನಂತರ ಈ ಮಿಕ್ಸ್ಚರ್ನ ಅಪ್ಲೈ ಮಾಡೋಣ. ಆವಾಗಲೇ ನಾವು ವಾಟರ್ ಮಿಕ್ಸ್ಚರ್ನ ಮಾಡ್ಕೊಂಡ್ವಿ ಅಲ್ವಾ. ಸೊ ಆ ಮಿಕ್ಸ್ಚರಲ್ಲಿ ಒಂದು 10 ಮಿನಿಟ್ಸ್ ಅಷ್ಟು ನಿಮ್ಮ ಕಾಲನ್ನ ನೆನೆಸಿ ಇಟ್ಕೊಳ್ಬೇಕು. ಸೊ ವೆಯ್ಟ್ ಮಾಡೋಣ 10 ಮಿನಿಟ್ಸ್ ತನಕ, ಆಮೇಲೆ ರಿಸಲ್ಟ್ ಏನು ಅಂತ ಹೇಳ್ತೀನಿ. ಸೊ ಇವಾಗ ಕ್ಲೀನಿಂಗ್ ಮತ್ತು ನೇಲ್ ಕಟ್ಸ್ ಎಲ್ಲ ಆಯಿತು, ನೀಟಾಗಿ ನೇಲೆಲ್ಲ ಕಟ್ ಆಯಿತು ಮಾಡಿ. ಸೊ ಇವಾಗ ನೆಕ್ಸ್ಟು ಪ್ಯಾಕ್ ಅಪ್ಲೈ ಮಾಡಬೇಕು ಕಾಲಿಗೆ. ಪ್ಯಾಕ್ ಅಪ್ಲೈ ಮಾಡ್ತೀನಿ. ಕೆಳಗಡೆಯಿಂದ ಮೇಲಕ್ಕೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಸೊ ಎಲ್ಲೆಲ್ಲಿ ಗ್ಯಾಪ್ಸ್ ಇದೆ ಅಲ್ಲೆಲ್ಲ ಫೀಲ್ ಆಗೋ ಥರ ನೀಟಾಗಿ ಅಪ್ಲೈ ಮಾಡ್ಕೋಬೇಕು, ಇನ್ಕ್ಲೂಡಿಂಗ್ ನೇಲ್ಸ್ ಕೂಡ. ಕೆಳಗಡೆಯಿಂದ ಮೇಲೆ ಅಪ್ಲೈ ಮಾಡೋದ್ರಿಂದ ಅದು ನೀಟಾಗಿ ಸ್ಕಿನ್ನಿಗೆ ಹಿಡ್ಕೊಳ್ಳುತ್ತೆ. ಸೊ ಯಾವಾಗಲೂ ಅಪ್ಲೈ ಮಾಡಬೇಕಾದ್ರೆ ಪ್ಯಾಕ್ನ ಕೆಳಗಡೆಯಿಂದ ಮೇಲೆ ಅಪ್ಲೈ ಮಾಡ್ಕೋಬೇಕು. ಅಲ್ಲಿಗೂ ಪ್ಯಾಕ್ ಅಪ್ಲೈ ಮಾಡಾಯಿತು. ಸೊ ಇನ್ನು 10 ಮಿನಿಟ್ಸ್ ಅಷ್ಟು ಇದನ್ನು ಹಾಗೆ ಬಿಡಬೇಕು, ಪ್ಯಾಕ್ ಎಲ್ಲ ಡ್ರೈ ಆಗೋ ತನಕ. ಸೊ 10 ಮಿನಿಟ್ಸ್ ವೆಯ್ಟ್ ಮಾಡೋಣ. ಹಾಗೆ ಫೇಸ್ ಕೂಡ ತುಂಬಾ ಟ್ಯಾನ್ ಆಗಿತ್ತು. ಕಾಲು ಜೊತೆಗೆ ಫೇಸ್ಗೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಫೇಸ್ಗೂ ಒಂದು ಫೇಸ್ ಪ್ಯಾಕ್ನ ಅಪ್ಲೈ ಮಾಡೋಣ ಅಂತ ಹೊರಟೆ. ಕೂಡ ತುಂಬಾ ಟ್ಯಾನ್ ಆಗಿತ್ತು. ಹಾಗಾಗಿ ಸೊ ಫೇಸ್ಗೂ ಏನಾದರೂ ಅಪ್ಲೈ ಮಾಡೋಣ ಅಂತ ಹೇಳ್ಬಿಟ್ಟು ವಾಲ್ನಟ್ ಸ್ಕ್ರಬ್ಬರ್ನ ಅಪ್ಲೈ ಮಾಡ್ತಾಯಿದ್ದೀನಿ, ತೊಗೊಂಡು ಬಂದೆ. ಸೊ ಎವರ್ ಯೂತ್ ಅವ್ರದ್ದು ವಾಲ್ನಟ್ ಸ್ಕ್ರಬ್ಬರ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ನನ್ನ ಸ್ಕಿನ್ನಿಗೆ ಸೆಟ್ ಆಗಿದೆ. ಸೊ ನನ್ನ ಸ್ಕಿನ್ನು ತುಂಬಾ ಸೆನ್ಸಿಟಿವ್ ಇರೋದ್ರಿಂದ ಬೇರೆ ಎಲ್ಲ ಫೇಸ್ ಪ್ಯಾಕ್ ಎಲ್ಲ ಅಪ್ಲೈ ಮಾಡಿದ್ರೆ ರ್ಯಾಷಸ್ ಆಗುತ್ತೆ. ಹಾಗಾಗಿಬಿಟ್ಟು ಎವ್ರಿ ಟೈಮ್ ನಾನು ಯಾವಾಗಲೂ ಅಪ್ಲೈ ಮಾಡಲ್ಲ, ಏನಾದರೂ ಸ್ಪೆಷಲ್ ಫಂಕ್ಷನ್ಸ್ಗೆ ಮಾತ್ರ ಈ ಸ್ಕ್ರಬ್ಬರ್ನ ಯೂಸ್ ಮಾಡ್ತೀನಿ ವಿತ್ ರೋಸ್ ವಾಟರು. ಸೊ ಬನ್ನಿ ಅಪ್ಲೈ ಮಾಡಿ ತೋರಿಸ್ತೀನಿ. ಇದನ್ನು ಅಷ್ಟೇ ನಾನು ಮೇಲ್ಗಡೆ ಅಪ್ಲೈ ಮಾಡಬೇಕು, ಕೈಯಿಂದ ಮೇಲ್ಗಡೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಸ್ಕಿನ್ಗೆ. ತೋರಿಸ್ತಾ ಇದ್ದೀನಲ್ಲ ಆ ಥರ ನೀಟಾಗಿ ಅಪ್ಲೈ ಮಾಡಬೇಕು. ಸೊ ಇದರಲ್ಲಿ ವಾಲ್ನಟ್ಸು ಸೀಡ್ಸ್ ಇರೋದ್ರಿಂದ ಸ್ಕ್ರ್ಯಾಚಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೇರ್ಫುಲ್ಲಾಗಿ ನಿಧಾನಕ್ಕೆ ಅಪ್ಲೈ ಮಾಡಿ. ಈ ಥರ ಅದನ್ನು ಸ್ಪ್ರೆಡ್ ಮಾಡಿ.
ನೀಟಾಗಿ ಎಲ್ಲ ಕಡೆ ಅಪ್ಲೈ ಮಾಡಾಯಿತು. ಸೊ ನಮಗೆ ಇದನ್ನು ಅಪ್ಲೈ ಮಾಡಾದಮೇಲೆ ಸೆನ್ಸ್ ಆಗುತ್ತೆ ಸ್ಕಿನ್ನು ಏನಾದರೂ ಟ್ಯಾನ್ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ. ಸೊ ಲೈಟಾಗಿ ಉರಿ ಥರ ಫೀಲ್ ಆಗುತ್ತೆ. ಸೊ ಡೋಂಟ್ ವರಿ. ಸೊ 10 ಮಿನಿಟ್ಸ್ ಆದಮೇಲೆ ಅದು ಕರೆಕ್ಟ್ ಆಗುತ್ತೆ, ಉರಿ ಎಲ್ಲ ಕಡಿಮೆ ಆಗುತ್ತೆ ಸ್ಕಿನ್ನು. ಅದಾದ ನಂತರ ನೀವು ರೋಸ್ ವಾಟರ್ ಹಾಕಿ ಅಥವಾ ಕೋಲ್ಡ್ ವಾಟರ್ನ ಹಾಕಿಬಿಟ್ಟು ಬೇಕಾದರೆ ಇದನ್ನು ರಿಮೂವ್ ಮಾಡ್ಬೋದು. ಸೊ ವೆಯ್ಟ್ ಮಾಡೋಣ, 10 ಮಿನಿಟ್ಸ್ ವೆಯ್ಟ್ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಮಿನಿಟ್ಸ್ ಆಯಿತು, ರಿಮೂವ್ ಮಾಡೋಣ. ರೋಸ್ ವಾಟರ್ ಅಪ್ಲೈ ಮಾಡಿಬಿಟ್ಟು ನಾನು ರಿಮೂವ್ ಮಾಡ್ತಾಯಿದ್ದೀನಿ. ಈಗ ಹಾಕಿದ್ದು ಪ್ಯಾಕ್ ಕೂಡ ಡ್ರೈ ಆಗಿದೆ. ಸೊ ಅದನ್ನು ರಿಮೂವ್ ಮಾಡೋಣ. ಸೊ ಲೆಮನ್ನಿಂದ ನಾನು ಅದನ್ನು ನೀಟಾಗಿ ಸ್ಕ್ರಬ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ ಥರ ರಬ್ ಮಾಡಿಬಿಟ್ಟು ಪ್ಯಾಕ್ನ ರಿಮೂವ್ ಮಾಡಿ. ಅಪ್ಲೈ ಮಾಡಿದ್ದೀನಿ. ಸೊ ಇವಾಗ ನನ್ನ ಕಾಯಿ ನೋಡೋಕ್ಕೆ ನನಗೆ ಒಂಥರ ತುಂಬಾ ಖುಷಿ ಆಗ್ತಾಯಿದೆ. ಫೈನಲ್ ತುಂಬಾ ಚೆನ್ನಾಗಿದೆ, ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಸಿಕ್ಕಂಗೆ ಆರಾಮಾಗಿ ಮಾಡ್ಬೋದು. ಪಾರ್ಲರ್ಗೆಲ್ಲ ಹೋಗೋದಕ್ಕೆ ಟೈಮ್ ಇಲ್ಲ, ಆಫೀಸ್ ವರ್ಕಲ್ಲೆಲ್ಲ ಬ್ಯುಸಿ ಆಗಿದ್ದೀವಿ ಅಂತಂದರೆ ಸೊ ನೀಟಾಗಿ ಮಾಡ್ಕೊಬೋದು. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಫೇಸ್ ಪ್ಯಾಕ್ ಎಲ್ಲ ರಿಮೂವ್ ಮಾಡಾಯಿತು, ನೀಟಾಗೆಲ್ಲ ವಾಶ್ ಆಯಿತು. ಫೈನಲ್ ಲುಕ್ಕು ಇದು ನೋಡಿ. ಅದಾದ ನಂತರ ನಾನು ಫೇಸ್ಗೆ ಮಾಯ್ಶ್ಚರೈಸರ್ನ ಹಾಕ್ತೀನಿ. ಸೊ ಅದು ನಿವ್ಯಾ ಸಾಫ್ಟ್ ಮಾಯ್ಶ್ಚರೈಸರು. ಸೊ ಇದು 3-in-1. ಬಾಡಿಗೂ ಅಪ್ಲೈ ಮಾಡ್ಬೋದು, ಫೇಸ್ ಮತ್ತು ಹ್ಯಾಂಡ್ಸ್ಗೂ ಕೂಡ ಅಪ್ಲೈ ಮಾಡ್ಬೋದು ನಿವ್ಯಾದು. ಅದಾದಮೇಲೆ ನೆಕ್ಸ್ಟು ಬಾಡಿ ಲೋಷನ್ ನಾನು VLCCದು ಆಲ್ಮಂಡ್ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ, ಆಲ್ಮಂಡ್ ಮತ್ತು ಹನಿನು. ಸೊ ಇದು ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿದೆ ನನ್ನ ಸ್ಕಿನ್ಗೆ. ಸೊ ಇದಿಷ್ಟು ನಾನು ಫೇಸ್ಗೆ ಮತ್ತು ಬಾಡಿಗೆ ಅಪ್ಲೈ ಮಾಡಿದ್ದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.